ನಾವಿವಾಗ ಮೆಜೆಸ್ಟಿಕಲ್ಲಿ ನಿಂತಿದ್ದೀವಿ, ರೈಲ್ವೆ ಸ್ಟೇಷನ್ ಹತ್ರ ನಿಯರ್ ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಂಡಿದ್ದೀವಿ. ಯಾಕಂದರೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ವಿ. ಆಫೀಸ್ ಅವರೆಲ್ಲ ಸೇರಿಕೊಂಡು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ಎಲ್ಲರೂ ಕೂಡ. ಸೊ ಹಾಗಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ತುಂಬ ಟೈಮ್ ನಂತರ ಒಂದು ಸಕ್ಸಸ್ಫುಲ್ ಟ್ರಿಪ್ ಆಗ್ತಾಯಿದೆ. ಸೊ ಹಾಗಾಗಿ 3 ಗಂಟೆ ಇವಾಗ ಆಲ್ರೆಡಿ 3 ಗಂಟೆಗೆ ಅಂತ ಹೇಳ್ಬಿಟ್ಟು ಯಾರೂ ಇನ್ನೂ ಬಂದಿಲ್ಲ. ಸೊ ನಾವು 3 ಜನ ಬಂದು ಕಾಯ್ಕೊಂಡು ನಿಂತಿದ್ದೀವಿ. ಸೊ ಮೆಜೆಸ್ಟಿಕಲ್ಲಿ ನಿಂತಿದ್ದೀವಿ, ಭಯ ಆಗ್ತಾಯಿದೆ ಸ್ವಲ್ಪ. ಸೊ ಇನ್ನೂ ಬರ್ತಾ ಇದ್ದಾರಂತೆ ಅವರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನಮಿತಂಗೆ ಫುಲ್ ಕೋಪ ಬಂದಿದೆ ಗೈಸ್. ಸೊ ಹಾಗಾಗಿ ಬೈತಾ ಇದ್ದಾರೆ. ಕಾಮನ್ ಸೆನ್ಸೇ ಇಲ್ಲ ಸ್ವಲ್ಪನೂ. ಹುಡುಗಿನ ನಿಲ್ಲಿಸ್ಬಿಟ್ಟು ಇಲ್ಲಿ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಅವರು. ಸ್ಟುಪಿಡ್ ಪೀಪಲ್. ಅವಾಗಿಂದ ವೆಯ್ಟ್ ಮಾಡ್ತಾ ಇದೀವಿ. ಚಳಿಗೆ ಫುಲ್ ಲಿಟ್ರಲಿ ನಡುಗ್ತಾ ಇದ್ದೀವಿ. ಸೊ ಹಾಗಾಗಿ ನಮಿತಾ ಬೈತಾ ಇದ್ದಾರೆ ಎಲ್ಲರೂ, ಇಷ್ಟು ಬೇಗ ನಮ್ಮನ್ನು ಕರೆಸ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ಮೇಲೆ ಬೈಯೋದಿದೆ. ಮುದ್ದು ಬಂಗಾರ ಅಷ್ಟೇ. ನೆಕ್ಸ್ಟ್ ರಾರಾ, ನೆಕ್ಸ್ಟ್ ಕುರು ಕುರು ಕಮ್ಮ ಲುಕುಲು ಕುಲು ಕಮ್ಮ ಸಿಟ್ಯಾಕೆ ನನ್ನ ಮ್ಯಾಲೆ ಓರಿ ನಾನಲ್ಲ ಅಲ್ಲ ಅಷ್ಟೇ ಬರಲ್ಲ. ಸಾರಿ ಕಣ್ಣೆ. ನಾನಾ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಗೆ ಎಲ್ಲರೂ ಮಾನ ಹೋಗಿ ಕೊನೆಗೆ ಮನೆಗೆ ಹೊರಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ. ಗಗನವೇ ಬಾಗಿ ಭೂಮಿಯನು ಸೇರಿದ ಹಾಗೆ ಕಡಲು ಕರೆದಂತೆ. ನವಿಲೆ ಪಂಚರಂಗ ನವಿಲೆ ಜಿಗಿಸು ಅಂತರಂಗ ನವಿಲೆ ಅಷ್ಟೇ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರೆ ಬರೀ ಮಲ್ಗಕ್ಕೆ ಬರೋದು ಟ್ರಿಪ್ಗೆ. ನೆಕ್ಸ್ಟ್ ಅದು ಇನ್ನೊಂದು ಹೇಳಿ. ಬಾಯಿ ನೋಯ್ತದೆ, ಇನ್ನೂ ಕೇಳಿದರೆ ಕಿವಿ ಹೋಯ್ತದೆ. ಎಲ್ಲ ಬ್ಲಾಕ್ ಹಾಕೊಂಡ್ ಬಂದಿದ್ದಾರೆ ಮಾತಾಡ್ಕೊಂಡ. ಶ್ರೀರಂಗಪಟ್ಟಣ ಬಂದು ರೀಚ್ ಆಗಿದ್ದೀವಿ. ಇವಾಗ ಟೋಲ್ ಹತ್ರ ನಿಲ್ಸಿದ್ದಾರೆ. ಸೊ ವಾಶ್ರೂಮ್ಗೆ ಹೋಗೋರು ಹೋಗಿ ಬರಲಿ ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಇಳ್ದಿದ್ದೀವಿ. ಸೊ ಇವಾಗ ಶ್ರೀರಂಗಪಟ್ಟಣದಿಂದ ಡೈರೆಕ್ಟಾಗಿ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸೊ ನಂಜನಗೂಡಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ನೋಡಬೇಕು. ಸೊ ಬನ್ನಿ. ಸೊ ಇವಾಗ ನಾವು ಫಸ್ಟು ಶ್ರೀರಂಗಪಟ್ಟಣ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಇವಾಗ ನಿಮಿಷಾಂಬ ಟೆಂಪಲಿಗೆ ಕರ್ಕೊಂಡು ಬಂದಿದ್ದಾರೆ. ವೆದರ್ ಅಂತೂ ಸಖತ್ತಾಗಿದೆ. ಬೆಳಿಗ್ಗೆ ಇವಾಗ ಆಲ್ರೆಡಿ 7 o'clock ಆಗಿದೆ. 7 ಆಯಿತಾ? ಇಲ್ಲ 7 ಆಗಿಲ್ಲ. 7 ಆಗಿಲ್ಲ. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ. ಸೊ ಒಳಗಡೆ ಅಂತೂ ಅಲೋ ಇರೋದಿಲ್ಲ. ಸೊ ಇಲ್ಲಿಂದನೇ ನೋಡ್ಕೊಂಡು ಇಲ್ಲಿ ಇವರು ಫೋಟೋಶೂಟ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ನಮ್ಮನ್ನು ಕಾಯ್ದೆಲೆ ಫೋಟೋಶೂಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರೋಣ. ನಮ್ಮನ್ನು ಬಿಟ್ಟೆಲ್ಲ ಫೋಟೋಶೂಟ್ ಮಾಡ್ಕೊಂಡ್ಬಿಟ್ರು. ಸೊ ಇವಾಗ ಮಾತಾಡ್ತೀರಾ ಸ್ಫೂರ್ತಿ? ಇಲ್ಲ ಪರವಾಗಿಲ್ಲ ಅಲ್ಲ ಬಿರಿಯಾನಿ ಬೇಡ ದೇವಸ್ಥಾನ ಸ್ನಾನ ಮಾಡ್ಬೋದು. ಕಾಲು ತೊಳೆದು ನೀರು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲೇ ಪೂಜೆ ಎಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಅಲ್ಲೇ ನಿಮಿಷಾಂಬ ಟೆಂಪಲಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಕರಿಘಟ್ಟ ಟೆಂಪಲ್ ಇದೆ ಒಂದು, ತುಂಬಾ ಚೆನ್ನಾಗಿದೆ. ಬಟ್ 8:30ಗೆ ಓಪನ್ ಅಂತೆ. ನಾವಿನ್ನು 7:30ಗೆ ಇಲ್ಲಿದ್ದೀವಿ. ಇನ್ನು 1 ಅವರಿಗೆ ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ಇಲ್ಲೇ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಹೊರಗಡೆಯಿಂದನೇ ದೇವಸ್ಥಾನ ಕೈ ಮುಗ್ದು ಹೋಗ್ತಾ ಇದ್ದೀವಿ. ಬೇಡ ನಮಿತಾ ಪ್ಲೀಸ್ ಇಳಿರಿ. ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ. ಫುಲ್ ಆಟ ಎಲ್ಲ ಆಡ್ತಾ ಇದ್ದಾರೆ. ಅಲ್ಲಿ ಶಟಲ್ ಕಾಕ್ ಆಡ್ತಾ ಇದ್ದಾರೆ. ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲಿಂದ ಮೈಸೂರು ಕೂಡ ಕಾಣಿಸುತ್ತೆ ಅಲ್ಲಿ ಫುಲ್.
ಇವಾಗ ಶ್ರೀರಂಗಪಟ್ಟಣ ಇವಾಗ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹಾಗೆ ಬಂದು ಅಲ್ಲಿ ಟೆಂಪಲ್ ಓಪನ್ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಒಂಥರ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ಬೆಳಗ್ಗೆ ಟೆಂಪಲ್ಗೆ ಹೋಗ್ತಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಟೈಮ್ ಆದಮೇಲೆ ಅದು ಕೂಡ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಸಿಗ್ತೀನಿ ಅಂತ ಹೇಳಿ. ಯಾವುದು ಅಂತ ಕೇಳ್ಕೊಂಡ್ರು ಅಂತ ಅಯ್ಯೋ ಹತ್ತೋದೆಲ್ಲ ಬೇಡ. ಸಿಕ್ಕಾಪಟ್ಟೆ ಜನ, ಎಲ್ಲೆಲ್ಲೂ ಜನನೇ. ನಮಗೆ ದರ್ಶನ ಸಿಗೋದು ಡೌಟ್ ಅಂತ ಅನಿಸುತ್ತೆ, ಯಾಕಂದರೆ ಅಷ್ಟು ರಶ್ ಇದೆ. ದರ್ಶನ ಸಿಗೋ ಡೌಟ್ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ನೋಡಬೇಕು, ತುಂಬಾ ರಶ್ ಇದೆ. ಸೊ ಆದಷ್ಟು ಟ್ರೈ ಮಾಡ್ತೀವಿ, ಆಗಿಲ್ಲ ಅಂದರೆ ಹೊರಗಡೆನೇ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಕರ್ಸ್ಕೊಳ್ಳೋದು ದರ್ಶನ ಸಿಗಲಿಲ್ಲ. ಸೊ ಹಾಗಾಗಿ ಮಹಾಬಲೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನಾವಿವಾಗ ನಂಜನಗೂಡಿಗೆ ಬಂದಿದ್ದೇವೆ. ನಂಜುಂಡೇಶ್ವರನ ನೋಡ್ಲಿಕ್ಕೆ ಬಂದಿದ್ದೇವೆ. ಪರವಾಗಿಲ್ಲ, ಅಂದರೆ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ ನಂಜನಗೂಡಿಗೆ ಬರಬೇಕು ಅಂತ. ಸೊ ಫೈನಲಿ ಇವತ್ತು ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವಾಗ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಕೆರೆ ಹತ್ರ ಸ್ವಲ್ಪ ಕೈಕಾಲೆಲ್ಲ ತೊಳ್ಕೊಂಡು ಮತ್ತೆ ಟೆಂಪಲ್ ಹತ್ರ ಹೋಗೋಣ ಅಂತ. ಇವಾಗ 11:30 ಆಗಿದೆ ಟೈಮು. ದೇವಸ್ಥಾನ ಇದೆ. ಕಬಿನಿ ನದಿ ಇದು. ಸೊ ಇಲ್ಲಿ ನೋಡಿ ತೆಪ್ಪದ ಮೇಲೆಲ್ಲ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಫುಲ್ ಮಳೆ ಬರ್ತಾ ಇದೆ, ಸಖತ್ತಾಗಿದೆ ಇವಾಗಂತೂ ವೆದರು. ಸೊ ಎಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಾವಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೋಗಿದ್ವಿ. ಎಲ್ಲಿದ್ದಾರೆ ಹುಡುಕ್ಬೇಕು ಇವಾಗ. ಪ್ರಶಾಂತ್ ಎಲ್ಲಿದ್ದಾರೆ ಅವರು? ಇಲ್ಲಿಂದ ನಾನು ಕಾದಲ್ಲಿ ನೋಡಿದೆ, ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಒಂದ್ಸಲ ಕಾಲ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವಾಗ. ಅವಾಗಿಂದ ಏನು ಮಳೆ ಇರಲಿಲ್ಲ. ತುಂಬ ಅಂದರೆ ತುಂಬ ರಶ್ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನಾವು ಹೆಂಗೆಂಗೋ ಮಾಡಿ ಹೋಗಿ ಬಂದಿದ್ದಾಯಿತು. ಸೊ ಒಳ್ಳೆ ದರ್ಶನ ಆಯಿತು ಮಾತ್ರ. ತುಂಬ ಚೆನ್ನಾಗಿ. ಈ ಕಡೆ ಚೀನಿರೋ
ಬಾಳೆಯಲ್ಲೇ ಊಟ ಮಾಡಕ್ಕೆ ಬಂದೀವಿ ತಲಕಾಡಲ್ಲಿ. ಇವಾಗ ಊಟ ಮುಗಿಸ್ಕೊಂಡು ತಲಕಾಡಿಗೆ ಬಂದಿದ್ದೀವಿ. ಯಪ್ಪ ಆಟ ಆಡೋಣ ಅಂತೆಲ್ಲ ಹೇಳಿ ಬಂದಿದ್ದಾರೆ ಎಲ್ಲ. ಇಷ್ಟು ಜನ ನಮ್ಗೆ ಇವತ್ತು ಯಾಕೋ ಎಲ್ಲೋದ್ರೂ ಫುಲ್ ಜನಗಳೇ ಸಿಗ್ತಾ ಇದ್ದಾರೆ. ತುಂಬ ಎಲ್ಲ ರಶ್ ಅಂತ ಫೀಲ್ ಆಗ್ತಾ ಇದೆ ಯಾಕೋ, ಇಷ್ಟು ಜನರಿದ್ದಾರೆ. ಇಲ್ಲಿ ಮರಳ ಹತ್ರ ಆಟ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಟ ಆಡೋದಕ್ಕೆ ಎಕ್ಸೈಟ್ ಆಗಿದ್ದೀರಾ? ಜನಗಳು ನೋಡಿ ನಾನು ಇದೆ. ಹೌದು. ಸೊ ನೋಡ್ತೀವಿ, ಚೆನ್ನಾಗಿ ಅನಿಸಿದ್ರೆ ಆಟ ಆಡೋಣ ಅಂತ. ನೀಲಿಗೆ ಇಳಿಯಕ್ಕೆ ಹೋಗ್ತಾ ಇದೀವಿ. ಕೋಲ್ಡ್ ಕೋಲ್ಡ್ ನೀರು, ಕೋಲ್ಡ್ ಕೋಲ್ಡ್. ಅಂತೂ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಸೊ ನಾವಿವಾಗ ಒಂದು ಕಡೆ ನಿಂತಿದ್ದೀವಿ, ಏನು ಮಾಡೋದು ಅಂತ. ನಮ್ಮ ಸಿಸ್ಟರ್ಸ್ ಎಲ್ಲ ರೂಮ್ಗೆ ಕೀ ಹಾಕ್ಬಿಟ್ಟು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತೆ. ಸೊ ನಾವು ಇವಾಗ ಮನೆಗೆ ಹೋದ್ರು ಮತ್ತೆ ಹೊರಗಡೆ ನಿಲ್ಬೇಕಾಗುತ್ತೆ ಅಂತೇಳಿ ಹೊರಗಡೆನೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಹಾಗಾಗಿ ನಾಗರಬಾವಿಗೆ ಎಲ್ಲಾದರೂ ಹೋಗೋಣ, ಆ ಕಡೆಗೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಬರ್ತಾ ಇದೆ ಕ್ಯಾಬು. ಬಂದಮೇಲೆ ಒಂದು ಊಟ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ ಇವತ್ತಿನ ಕೆಲಸ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್.